ಪ್ರೀತಿ ಪ್ರೀತಿ ಬಿಡು 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 ಮುಖ ನೋಡಿ ಹೆಂಗ ಬಿಟ್ಟಿದೆ ಬಿಡು ಪ್ರೀತಿ ನಿನ್ ಕಾಲೆರಡು ಮುಟ್ಟು ಕಳಿಸ್ತೀನಿ ಅಮ್ಮ ನಿಲ್ಲಿ ಹತ್ರ ದುರ್ಗನ ಹತ್ರನಾ ಹೌದಕ್ಕಿ ಎಷ್ಟು ದುಡ್ಡು 2 ಲಕ್ಷ ಅಕ್ಕಿ ಅವಳಾಗೆ ಕರೆದು 2 ಲಕ್ಷ ಕೊಟ್ಟಿದ್ದಾಳೆ ನಮ್ಮ ಅಮ್ಮನ ಹತ್ರ ತಿಂಗಳಿಗೆ 23,000 ರೂಪಾಯಿ ಬಡ್ಡಿ ಕಟ್ಟಬೇಕು ಈ ತಿಂಗಳು ಬಡ್ಡಿಗೆ ಅಂಗಡಿಯಲ್ಲಿ ಬಂದು ಫುಲ್ಲು ಸಾಮಾನು ತಗೊಂಡು ಹೋಗಿದ್ದಾಳೆ ಅಕ್ಕಿ ಅಮ್ಮ ಏನೇ ಆಯ್ತು ನಿನಗೆ ಮಕ ಸರಿ ಆಯ್ತೇನೆ ಹಂಗಾಗ್ಬಿಟ್ಟಿತ್ತು ಅಂಗಡಿಯಲ್ಲಿ ಅಯ್ಯೋ ಬುಜ್ಜು ಈಗಷ್ಟೇ ಸ್ವಲ್ಪ ಪರವಾಗಿಲ್ಲ ಅವಳು ನನ್ನ ಮಕಕ್ಕೆ ಹೊಡೆದು ಶೇಪ್ ಔಟ್ ಮಾಡ್ಬಿಟ್ಲು ಲೇ ಅಮ್ಮ ಅವಳು ನಿನ್ನ ಹೊಡೆದ ಸ್ಟೈಲು ಚೆನ್ನಾಗಿತ್ತು ಕಣೆ ಬುಜ್ಜು ಅಮ್ಮ ಹೊಡೆದ ತಿನ್ನ ಚೆನ್ನಾಗಿದೆ ಅಂತ ಹೇಳ್ತಾ ಇದೆಯಲ್ಲನೆ ಹಂಗೆ ಹೇಳ್ಬೇಡ ಕಣೆಮ್ಮ ನಾನು ಹೆಂಗ್ ಹೊಡೆದ ತಿಂದೆ ಗೊತ್ತಾ ಎಷ್ಟು ನೋವಾಗ್ತಾ ಇದೆ ಅದನ್ನ ಬಿಟ್ಬಿಟ್ಟು ನೀನ್ ಹಿಂಗ್ ಹೇಳ್ತಾ ಇದೀಯಾ ಅಮ್ಮನಿಗೆ ಆಪರೇಷನ್ ಮಾಡ್ಬೇಕಂತ ಅಳ್ತಾ ಅಳ್ತಾ ನನ್ನ ಹತ್ರ 2 ಲಕ್ಷ ತಗೊಂಡು ನಮ್ಮ ಅತ್ತೆಗೆ ಬಡ್ಡಿ ಕೊಟ್ಟಿದ್ಯಾ ದುಡ್ಡನ್ನ ಬಂದೆ ತಡಿ ಅಯ್ಯೋ ಬುಜ್ಜು ನೋವಾಗ್ತಿದೆ ಕಣಮ್ಮ ಅಯ್ಯಪ್ಪ ಬುಜ್ಜು ಸ್ವಲ್ಪ ತಮ್ಮ ಮಲಗ್ತೀನಿ ಕಣಮ್ಮ ನೀನು ಹಂಗೆ ಟಿವಿ ನೋಡ್ಕೊಂಡು ಕೂತ್ಕ ಲೇ ಅಮ್ಮ ನೀನು ಹಂಗೆ ನಿದ್ರೆ ಮಾಡ್ಬಿಟ್ಟೆ ನಾನು ಏನೇ ಮಾಡೋದು ತಿನ್ನಕ್ಕೆ ಏನಾದ್ರೂ ತಿಂಡಿ ಬೇಕು ಕಣೆ ದುಡ್ಡು ಕೊಡಿ ಅಂಗಡಿಗೆ ಹೋಗ್ತೀನಿ ಅಯ್ಯೋ ಬುಜ್ಜು ಏನ್ ಬುಜ್ಜು ಈ ಸಮಯದಲ್ಲೂ ಹಿಂಗೆ ಹೇಳ್ತೀಯ ಹೋಗು ಆ ಕಪಾಟಲ್ಲಿ ಇಟ್ಟಿದ್ದೀನಿ ನೋಡು ದುಡ್ಡು ತಗೊಂಡೋಗು ಅಂಗಡಿಗೆ ಹೋಗಿ ಏನಾದ್ರೂ ಬೇಕಂದ್ರೆ ತಗೊಂಡು ನನ್ಗೂ ಏನಾದ್ರೂ ತಗೊಂಬ ಆಯ್ತು ಕಣೆ ಲೇ ನೀನ್ ಯಾವಾಗ್ಲೇ ಬಂದೆ ಈಗಷ್ಟೇ ಕಣೆ ಸರಿ ಕಣೆ ನಾನು ಅಂಗಡಿಗೆ ಹೋಗ್ತೀನಿ ಸೈಡ್ ಬಿಡು ಏನ್ ಪ್ರೀತಿ ನನ್ನ ನೋಡಿದ ತಕ್ಷಣ ನಿನಗೆ ಗಾಬರಿ ಆಗ್ತಾ ಇದೆಯಾ ಆ ತರ ಎಲ್ಲ ಏನಿಲ್ಲ ಅದಕ್ಕೆ ಬನ್ನಿ ಅದಕ್ಕೆ ಮನೆಗೆ ಬಂದಿದ್ದೀರಾ ಬನ್ನಿ ಕೂತ್ಕೊಳ್ಳಿ ನಾನು ಏನಾದ್ರೂ ಮಾಡ್ಕೊಂಡು ತಗೊಂಡ್ಬರ್ತೀನಿ ಏನಾದ್ರೂ ತಿನ್ಬಿಟ್ಟೆ ಈ ಸಲ ಹೋಗ್ಬೇಕು ನೀವು ನನಗೆ ನೀನು ಏನು ಮಾಡ್ಕೊಡ್ಬೇಡ ದುರ್ಗಾ ಯಾಕಕ್ಕೆ ನಮ್ಮ ಮನೇಲಿ ಏನು ತಿನ್ಬಾರ್ದು ಅಂತನಾ ತಡೀರಿ ತಿಂಡಿ ಮಾಡಿಲ್ಲ ಬೆಳಗ್ಗೆನೆ ನಾನು ಅದಕ್ಕೆ ಏನಾದ್ರೂ ಮಾಡ್ಕೊಂಡು ತಂದು ಕೊಡ್ತೀನಿ ನೀವು ತಿನ್ರಿ ನಾನು ತಿಂತೀನಿ ಇದು ತಮ್ಮನ ಮನೆ ಯಾವಾಗ ಬೇಕಾದ್ರೆ ನಾನು ತಿಂತೀನಿ ತಿನ್ಬಾರ್ದಂತಲ್ಲ ಏನಿಲ್ಲ ನನಗೆ ಯಾಕಕ್ಕೆ ಒಂಥರ ಮಾತಾಡ್ತಾ ಇದ್ದೀರಾ ನೀವೇನ್ರಿ ಆಫೀಸಿಂದ ಬಂದ್ಬಿಟ್ರಿ ಯಾಕ್ರಿ ಏನಾಯ್ತು ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಬಂದೆ ಸರಿ ಹೋಗು ಅಕ್ಕ ಕೊಟ್ಟಲ್ಲ ನಿನ್ಗೆ 2 ಲಕ್ಷ ಅಮ್ಮನ್ ಕೊಡಕ್ಕಂತ ಆಪರೇಷನ್ಗೆ ತಗೊಂಬಾ ಅಕ್ಕ ಬಂದಿದ್ದಾರೀಗ ಅವ್ರಿಗೆ ಏನೋ ಅರ್ಜೆಂಟ್ ಅಂತೆ ಬೇಕಂತೆ ಹೋಗ್ ತಗೊಂಬಾ ಅದಕ್ಕೆ ಏನಕ್ಕೆ ಕೊಟ್ಟಿದ್ದು ದುಡ್ಡು ಕೇಳ್ತಾ ಇದ್ದೀರಾ ಅದು ಇಲ್ಲ ಅದಕ್ಕೆ ನಾನು ಈಗ ಕೊಡಕ್ಕಾಗಲ್ಲ ಅದಕ್ಕೆ ಅದು ಅಮ್ಮನ್ ಕೊಡಕ್ಕಂತ ಇಟ್ಟಿರೋದಕ್ಕೆ ಹೌದಾ ಸರಿ ನನಗೆ ಕೊಡ್ಬೇಡ ತಗೊಂಬಾ ಅದಿದ್ಯಾ ಇಲ್ವಾ ಅಂತ ನೋಡ್ಕೊಂಡು ಹೋಗ್ತೀವಿ ಅಷ್ಟೇ ಅಯ್ಯೋ ಅದಕ್ಕೆ ಏನಕ್ಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ಭದ್ರವಾಗಿ ಬೀರೋನಲ್ಲಿ ಇಟ್ಟಿದ್ದೀನಿ ಅದಕ್ಕೆ ನನ್ನ ಹತ್ರನೇ ಇದೆ ಅದಕ್ಕೆ ಯಾಕತಿ ಈ ತರ ಬಂದು ಕೇಳ್ತಾ ಇದ್ದೀರಾ ದುರ್ಗಾ ಸಾಕು ನಿನ್ ವೇಷ ಎಲ್ಲ ಗೊತ್ತಾಯ್ತು ನಮ್ಗೆ ಏನ್ ವೇಷ ರೀ ನಿಮ್ಮ ಅಮ್ಮನ್ಗೆ ಆಪರೇಷನ್ ಅಂತ ತಗೊಂಡಿರೋ ದುಡ್ಡನ್ನ ಅವ್ರಿಗೆ ಬಡ್ಡಿ ಬಿಟ್ಟು ಅವ್ರ ಹತ್ರ ಬಡ್ಡಿ ತಗೊಂತಾ ಇರೋ ವಿಷಯ ಎಲ್ಲ ಗೊತ್ತಾಯ್ತು ನಮ್ಗೆ ಅಯ್ಯಯ್ಯೋ ಅವರಿಬ್ರು ಸೇರ್ಕೊಂಡು ಅದಕ್ಕೆ ಹತ್ರ ಮತ್ತೆ ಗಂಡನ ಹತ್ರ ಹೇಳ್ಬಿಟ್ರಲ್ಲಪ್ಪ ಏನಪ್ಪ ಮಾಡೋದು ಅದಕ್ಕೆ ಅದಕ್ಕೆ ಅದು ಅದು ನಾನು ದುಡ್ಡು ಇಟ್ಕೊಂಡೇ ಇದ್ದೆ ನಿಮ್ಮ ಅತ್ತೆನೇ ಬಂದು ನನ್ನ ಹತ್ರ ಕಾಲಿಗೆ ಬಿದ್ದು ದುಡ್ಡಿದ್ರೆ ಕೊಡು ತುಂಬಾ ಕಷ್ಟ ಇದೆ ಅಂತ ಕೇಳಿದ್ರ ಅದಕ್ಕೆ ಪಾಪ ನೋಡಿ ಕೊಟ್ಬಿಟ್ಟೆ ಅದಕ್ಕೆ ಆಗ ಈಗ ಅವನು ಕೊಡ್ತಾ ಇಲ್ಲ ಅದಕ್ಕೆ ಎಷ್ಟು ಕೇಳ್ತಾ ಇದ್ದೀನಿ ನನ್ನ ಹತ್ರ ಜಗಳಕ್ಕೆ ಬರ್ತಾ ಇದಾರೆ ಅದಕ್ಕೆ ನಂದೇನು ತಪ್ಪಿಲ್ಲ ಅದಕ್ಕೆ ದುರ್ಗಾ ಸಾಕು ನಿಲ್ಸು ಆಯ್ತಾ ನೀನಿನ್ನ ಮತ್ತೆ ಆಕ್ಟಿಂಗ್ ಮಾಡಬೇಡ ಎಲ್ಲ ವಿಷಯ ನಮ್ಗೆ ಗೊತ್ತಾಯ್ತು ನೀನಾಗಿ ಕರೆದು ಅವ್ರಿಗೆ ದುಡ್ಡು ಕೊಟ್ಟಿದ್ದು ಮತ್ತೆ ಬಡ್ಡಿ ತಗೊಂಡಿದ್ದು ಈ ತಿಂಗಳು ಬಡ್ಡಿಗೆ ಹೋಗಿ ಅವ್ರ ಹತ್ರ ಸಾಮಾನು ತಗೊಂಡಿದ್ದು ಎಲ್ಲ ವಿಷಯ ನಮ್ಗೆ ಗೊತ್ತಾಯ್ತು ಆಯ್ತಾ ಇನ್ನ ನೀನ್ ನಾಟಕ ಮಾಡಬೇಡ ನೀನ್ ನನ್ನ ಹತ್ರ ಏನ್ ಕೇಳಿ ದುಡ್ಡು ತಗೊಂಡೆ ಅದೇ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಒಂದ್ ಹೆತ್ತ ತಾಯಿ ಅಂತಾನೆ ಇಲ್ಲದೆ ಚೆನ್ನಾಗಿರೋರಿಗೆ ಆಪರೇಷನ್ ಮಾಡ್ಬೇಕು ಹಾಗೆ ಹೀಗೆ ಅಂತೆಲ್ಲ ಸುಳ್ಳು ಹೇಳಿ ನನ್ನ ಹತ್ರ 2 ಲಕ್ಷ ತಗೊಂಡು ಅದನ್ನ ತಗೊಂಡೋಗಿ ಇನ್ನೊಬ್ರು ಕಷ್ಟಕ್ಕೆ ದುಡ್ಡು ಕೊಟ್ರೇನು ಪರವಾಗಿಲ್ಲ ಅದ್ರಲ್ಲಿ ಒಂದ್ ಬಡ್ಡಿ ಬೇರೆ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಹೋಗಿ ಮಾನ ಮರ್ಯಾದೆ ಹೋಗಂಗೆ ಜಗಳ ಮಾಡ್ಕೊಂಡ್ ಬರ್ತಾ ಇದೆಯಲ್ಲ ಇದು ಸರಿನಾ ನೀನ್ ಮಾಡ್ತಾ ಇರೋದಲ್ಲ ನಾನ್ ನಿನಗೆ 2 ಲಕ್ಷ ಕೊಟ್ನಲ್ಲ ಅದ್ ನನಗೆ ಬೇಜಾರಾಗ್ತಾ ಇಲ್ಲ ನೀನ್ ಅದನ್ನ ಸುಳ್ಳು ಹೇಳಿ ನನ್ನ ಹತ್ರ ತಗೊಂಡೆ ನೋಡು ಅದೇ ನನಗೆ ತುಂಬಾ ಬೇಜಾರಾಗ್ತಾ ಇರೋದು ಈಗ ನಾನು ನಿನಗೆ ಒಂದ್ ಮಾತು ಹೇಳ್ತಾ ಇದ್ದೀನಿ ನೀನು ಅವ್ರಿಗೆ ಕೊಟ್ಟಿರೋಂಥ ದುಡ್ಡನ್ನ ಅವ್ರ ಹತ್ರ ಇನ್ನ ಕೇಳಬಾರ್ದು ಅವ್ರು ಬೇರೆ ಯಾರು ಇಲ್ಲ ನನ್ನ ಹತ್ತೆ ಗೊತ್ತಾಯ್ತಾ ಈಗ ಕೊಟ್ಟಿರೋ ದುಡ್ಡು ನಂದೇ ಅಲ್ಲ ಅವ್ರು ಇಟ್ಕೊಂಡೋಗ್ಲಿ ನೀನ್ ಅವ್ರ ಹತ್ರ ಕೇಳಬೇಡ ನೀನ್ ಹೇಳ್ದಂತ ಸುಳ್ಳು ನೀನ್ ಮಾಡ್ದಂತ ಅನ್ಯಾಯ ಇದೆಯಲ್ಲ ಅದನ್ನ ನಿನ್ನ ಸುಮ್ಮನೆ ಬಿಡಲ್ಲ ಇದ್ ಮಾತ್ರ ನಿಜ ಛೇ ನಾನ್ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ಗೊತ್ತಾ ಆ ನಂಬಿಕೆನೆಲ್ಲ ಹಾಳು ಮಾಡ್ಬಿಟ್ಟೆ ದುರ್ಗಾ ಶಿ ದೀಪು ನನ್ಗೆಲ್ಲ ವಿಷಯ ಗೊತ್ತಾದ್ಮೇಲೆ ನಾನು ನಿನ್ನ ಹತ್ರ ಹೇಳ್ತಾ ಇರಲಿಲ್ಲ ನಿನ್ನ ಹತ್ರ ಹೇಳಿದಕ್ಕೊಂದು ಕಾರಣ ಇದೆ ಏನಂತ ಹೇಳಿದ್ರೆ ನಿನ್ನನ್ನು ನಿಲ್ಸಿ ಅವಳ ಹತ್ರ ಮಾತಾಡ್ಬೇಕಂತಾನೆ ನಾನು ನಿನ್ನ ಹತ್ರ ಹೇಳಿದೆ ಹೇಳಾಯ್ತು ಮಾತಾಡಾಯ್ತು ಎಲ್ಲ ಮುಗೀತು ಇನ್ನು ಅವಳ ಹತ್ರ ನೀನ್ ಜಗಳ ಮಾಡೋದಾಗ್ಲಿ ಆಯ್ತಾ ಮಾತಾಡದೆ ಇರೋದಾಗ್ಲಿ ಇದೆಲ್ಲ ಇರಬಾರ್ದು ಅಕ್ಕ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೀನಿ ನೀವ್ ಯಾವತ್ತಿನ ಹಾಗೇನೆ ಇರ್ಬೇಕು ಓಕೆನಾ ನಾನು ನಿನ್ನ ಬರ್ತೀನಿ ಅವಳ ಹತ್ರ ಜಗಳ ಮಾಡ್ತಾ ಇರಬೇಡ ಅಕ್ಕ ಇಲ್ಲ ಅವಳನ್ನ ಸುಮ್ಮನೆ ಬಿಡಬಾರ್ದು
ಅವಳಿಗೀಗ ನಾವು ಹೇಳಿರೋದೇ ಬುದ್ಧಿ ಬಂದಿರತ್ತೆ. ನೀನೇನು ಮಾತಾಡಬೇಡ, ಸುಮ್ಕೆ ನೀನ್ ಪಾಡಿಗಿರು ಆಯ್ತಾ? ದುರ್ಗಾ, ಅವನೇನಾದ್ರೂ ಮಾತಾಡಿದ್ರೇನು ನೀನೇನು ಮಾತಾಡಕ್ ಹೋಗ್ಬೇಡ ಆಯ್ತಾ? ನೀನ್ ಪಾಡಿಗಿರು. ಇನ್ನ ನಿನ್ ಬುದ್ಧಿ ಗೊತ್ತಾಯ್ತಲ್ಲ, ನಿಜ ನಿನ್ನ ನಂಬಿ ಯಾರು ದುಡ್ಡು ಕೊಡಲ್ಲ ನೋಡು. ಈ ತರ ಎಲ್ಲ ಮಾಡ್ಬೇಡ ಇನ್ಮೇಲೆ ಆಯ್ತಾ? ಸರಿ, ನಾನು ಬರ್ತೀನಿ, ನನ್ ಸ್ವಲ್ಪ ಕೆಲಸ ಇದೆ. ದೀಪು, ಏಂಜಲಕ್ಕ ಇದಾರಲ್ಲ, ಅವ್ರ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಅಂತೆ ಕಣೋ. ನಾನು ಅವರೆಲ್ಲ ಊರಿಗೆ ಹೋಗ್ತಾ ಇದೀವಿ. ಇನ್ನ ಮಕ್ಳಿಗೆ ಗೊತ್ತಿಲ್ಲ, ಮಕ್ಳು ಸ್ಕೂಲಿಂದ ಬಂದ್ಮೇಲೆನೆ ಹೇಳ್ಬೇಕು, ಆಮೇಲೆ ಹೊರಡೋಣ ಅಂತ ಇದೀವಿ. ಸರಿ, ನಾನು ಬರ್ತೀನಿ ಆಯ್ತಾ? ಅಕ್ಕ, ಮಕ್ಳು ಮನೇಲಿ ಇರ್ತಾರಾ? ಹೌದು ದೀಪು, ಮನೇಲೆ ಬಿಟ್ಟು ಹೋಗ್ತಾ ಇದೀನಿ. ಇಲ್ಲಿ ಕರ್ಕೊಂಡ್ ಬಿಡಕ್ಕ, ಇಲ್ಲಿರ್ಲಿ. ಇಲ್ಲ ದೀಪು, ಬೇಡ, ಅವರು ಅಲ್ಲೇ ಇರ್ಲಿ, ನಾನು ಬರ್ತೀನಿ. ಅಕ್ಕ, ಶಾ, ಎಲ್ಲಾ ವಿಷಯ ಗೊತ್ತಾಗಿ 2 ಲಕ್ಷ ಹಾಳಾಗೋಯ್ತು. ಸುಮ್ಕಿ 2 ಲಕ್ಷ ಇಟ್ಕೊಂಡಿದ್ದಿದ್ರೆ ಆಗ್ತಾಯಿತ್ತು. ದುಡ್ಡಿಗೆ ಆಸೆ ಪಟ್ಟು ದುಡ್ಡು ಕೊಟ್ಟು ಈಗ ಎಲ್ಲ ಹೋಗಿ ನನ್ ಮೇಲೆ ನಂಬಿಕೆನೂ ಹೋಗ್ಬಿಡ್ತಲ್ಲಪ್ಪ. ಇಷ್ಟ ದಿನ ಏನಾದ್ರೂ ಇವ್ರ ಕಡೆಯಿಂದ ಸಿಗತ್ತೆ ಅಂತಾನೆ ಇವ್ರ ಹತ್ರ ನೈಸ್ ಆಗಿದ್ದೆ. ಈಗ ನನ್ ಬಗ್ಗೆ ಗೊತ್ತಾಯ್ತಲ್ಲ, ಇನ್ನ ನನ್ ಬುದ್ಧಿನ ತೋರಿಸ್ತೀನಿ. ಅಯ್ಯಪ್ಪ, ಯಮ್ಮ, ಕಾಲು ಕೈಯೆಲ್ಲ ನೋವಾಗ್ತಾ ಇದೆ ಕಣಪ್ಪ. ತಲೆ ಒಂದೇ ನೋವು ಅಂದ್ರೆ ನೋವು. ಒಳ್ಳೆ ಟೀ ಹಾಕಿ ಕುಡಿಬೇಕು. ಅಕ್ಕ, ಅಕ್ಕ, ಏನ್ ದೀಪು? ಯಾಕಕ್ಕ ಮಕ್ಳನ್ನ ನನ್ ಮನೇಲಿ ಬಿಡ್ಬಾರ್ದಾ? ಅಯ್ಯೋ, ಹಾಗಲ್ಲ ಏನಿಲ್ಲ ದೀಪು. ನೋಡ್ದಾ, ಇಷ್ಟ ತನಕ ಅವಳನ್ನ ಸರಿಯಾಗಿ ಬೈದಿದ್ದೀನಿ. ಸುಮ್ನೆ ಮಕ್ಳನ್ನ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ರೆ ಸರಿಯಾಗಲ್ಲ, ಗೊತ್ತಾಯ್ತಾ? ಅದಕ್ಕೆ ಮನೇಲಿ ಇರ್ಲಿ, ಒಂದು 2 ದಿನದಲ್ಲಿ ಬಂದ್ಬಿಡ್ತೀವಿ ರಿಟರ್ನ್. ಅದಕ್ಕೆ. ಅಕ್ಕ, ಇಲ್ಲ, ಮಕ್ಳು ಮಾತ್ರ ಅಲ್ಲಿ ಸಪರೇಟ್ ಆಗಿರೋದು ನನ್ಗೆ ಯಾಕೋ ಇಷ್ಟ ಇಲ್ಲ ಅಕ್ಕ. ದೀಪು, ಹಂಗಲ್ಲ ಅನ್ಕೋಬೇಡ ಕಣಪ್ಪ. ಅವರೆಲ್ಲ ಧೈರ್ಯವಾಗಿರ್ತಾರೆ. ಅದು ಇಲ್ದಂಗೆ ಮೀನಾ ಇರುವಾಗ ಯಾಕೆ ಹೆದರ್ಕೋಬೇಕು ಹೇಳಿ ನೋಡೋಣ? ಅವಳಂತ ಧೈರ್ಯ ಯಾರಿಗೂ ಬರಲ್ಲ, ಅಷ್ಟೊಂದು ಧೈರ್ಯ ಇದೆ. ಅದು ಇಲ್ದಂಗೆ ಆ ಹುಡುಗಿಗೆಲ್ಲ ಗೊತ್ತಿದೆ, ಗೊತ್ತಾಯ್ತಾ? ಹಾಗಾಗಿ ಏನಾದ್ರೂ ಮಾಡ್ಕೊಂಡು ತಿನ್ಕೊಳ್ತಾರಂತಾನೆ ನಾನು ಧೈರ್ಯವಾಗಿ ಬಿಟ್ಟೋಗ್ತಾ ಇದೀನಿ. ಇದ್ರಲ್ಲಿ ಅಕ್ಕನ ಮಕ್ಳಿಬ್ರು ಇದಾರಲ್ಲ, ಅವರನ್ನು ಬರ್ತಾರೆ. ಅವರನ್ನು ಬಿಟ್ಟೋಗ್ತಾ ಇದೀವಿ. ಯಾಕಂತ ಹೇಳಿದ್ರೆ ಟೆಸ್ಟ್ ಎಲ್ಲ ಇದೆ ಕಣಪ್ಪ. ಅದಕ್ಕೆ ಇಲ್ಲಾಂದ್ರೆ ಮಕ್ಳನ್ನು ಕರ್ಕೊಂಡು ಹೋಗಿ ಬರ್ತಾ ಇದ್ವಿ. ಮಕ್ಳೆಲ್ಲ ಊರಿಗೆ ಬಂದ್ರು ಅಂತ ಮತ್ತೆ ರಿಟರ್ನ್ ಬರಕ್ಕೆ ಒಪ್ಕೊಳ್ಳಲ್ಲ. ಅಲ್ಲೇ ಇರ್ತೀನಿ ಹಾಕ್ತೀನಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ. ಓ, ಹೌದಕ್ಕ, ಸರಿ ಆಯ್ತು ಬಿಡಿ, ನಾನು ಹೋಗಿ ಆಗಾಗ ನೋಡ್ಕೊಳ್ತೀನಿ. ಆಯ್ತು ದೀಪು, ಅದ್ ಬೇಕಾದ್ರೆ ಮಾಡು. ಮತ್ತೇನ್ ಗೊತ್ತಾ, ನೀನೇನು ಬೇಜಾರ್ ಮಾಡ್ಕೊಂಬೇಡ. ನನ್ಗೆ ತುಂಬಾ ಸಿಟ್ಟಾಗ್ಬಿಡ್ತು, ಅದಕ್ಕೆ ಅವಳನ್ನ ಬೈದ್ಬಿಟ್ಟೆ. ನೀನ್ ಮತ್ತೆ ಹೋಗಿ ಅವಳ ಹತ್ರ ಜಗಳ ಎಲ್ಲ ಮಾಡ್ತಾ ಇರಬೇಡ ದೀಪು. ಮನೇಲಿ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ದುಡ್ಡೇ ಇಲ್ಲ ಅಂದ್ರೇನು ಪರವಾಗಿಲ್ಲ, ಮನೇಲಿ ಎಷ್ಟೇ ಕಷ್ಟ ಇದ್ರೇನು ಪರವಾಗಿಲ್ಲ. ನಗ್ನಗ್ತಾ 4 ಮಾತು ಮಾತಾಡ್ತಾ ಮನೆ ಒಳಗಡೆ ಇದ್ರೆ ಅದ್ರ ಸಂತೋಷನೇ ಬೇರೆ ಕಣಪ್ಪ. ಆಯ್ತಕ್ಕ, ನಾನು ಇನ್ನೇನು ಮಾತಾಡಲ್ಲ ಬಿಡಿ. ಅವಳ ಬುದ್ಧಿ ನಾನು ಇಷ್ಟು ವರ್ಷ ನೋಡ್ತಾ ಇದ್ದೀನಿ, ನನ್ಗೆಲ್ಲ ಗೊತ್ತಿದೆ. ಅವತ್ತೇ ನಾನು ನಿಮ್ಗೆ ಹೇಳಿದ್ನಲ್ಲ, ಅವಳಿಗೆ ದುಡ್ಡು ಕೊಡ್ಬೇಡಿ ಅಂತ. ನೀವೇ ಪಾಪ ಅಂತ ಹೇಳಿ ಕೊಟ್ರಿ. ನೋಡಿದ್ರ ಏನ್ ಮಾಡಿದ್ರಂತ. ಸರಿ, ಇರ್ಲಿ ಬಿಡಿ ಅಕ್ಕ. ಆಯ್ತು ದೀಪು, ಬರ್ತೀನಿ. ಆಯ್ತಕ್ಕ. ಅಕ್ಕ, ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ಬರ್ಬೇಕಾ ಸಂಜೆ? ಇಲ್ಲ ದೀಪು, ಮನೆ ಕರ್ಕೊಂಬಂದ್ ಬಿಟ್ಬಿಟ್ಟೆ ಹೋಗೋದ್ ನಾವು. ಆಯ್ತಾಯ್ತು. ಅಚ್ಚು, ಚುಮ್ಮಿ, ಹೇಳ್ರಪ್ಪ. ಯಾಕೋ ಬಿಟ್ಟೋಗಕ್ಕೆ ಮನ್ಸಾಗ್ತಾ ಇಲ್ಲ ಕಣೋ. ಆದ್ರೆ ಹೋಗ್ಬೇಕಲ್ಲ, ಪಾಪ ಅಜ್ಜಿಗೆ ಹುಷಾರಿಲ್ಲ ಅಂತೆ. ಅದಕ್ಕೆ ಹೋಗ್ತಾ ಇದೀನಿ. ನಾಳೆ ಇಲ್ಲ ನಾಡಿದ್ದು ಖಂಡಿತ ಬರ್ತೀನಿ ಆಯ್ತಾ? ಅಲ್ಲಿವರೆಗೂ ಮ್ಯಾನೇಜ್ ಮಾಡ್ಕೊಳಕ್ಕಾಗತ್ತಾ? ಟೆನ್ಷನ್ ಮಾಡ್ಕೊಂಬೇಡಿ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಹುಷಾರಾಗಿರ್ಬೇಕು, ಸ್ಕೂಲಿಗೆ ಹೋಗ್ಬಿಟ್ಟು ಹುಷಾರಾಗಿ ಬರ್ಬೇಕು, ಆಯ್ತಾ? ಆಯ್ತಪ್ಪ. ಅನು, ಮೀನಾ, ನಾನು ಟೊಮೆಟೊ ಗೊಜ್ಜು ಮಾಡಿಟ್ಟಿದ್ದೀನಿ ಆಯ್ತಾ? ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾದ್ರೂ ಬೇಕಂದ್ರೆ ಮೊಸರು ತಗೊಂಬನ್ನಿ. ಅನ್ನ ಮಾತ್ರ ಮಾಡ್ಕೊಳ್ತೀರಂತೆ. ಮೀನನ್ ಗೊತ್ತು ಅನ್ನ ಮಾಡಕ್ಕೆ. ಅಮ್ಮ, ನೀವ್ ಯಾಕಮ್ಮ ಇಷ್ಟೊಂದು ಗಡಿಬಿಡಿ ಮಾಡ್ಕೊಳ್ತೀರಾ? ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ, ನೀವ್ ಹೋಗ್ಬಿಟ್ಟು ಬನ್ನಿ ಅಮ್ಮ. ಆಯ್ತನು. ಎಲ್ರೂ ಹುಷಾರಾಗಿರ್ಬೇಕು ಆಯ್ತಾ? ಮನೇಲಿ ದೊಡ್ಡವ್ರು ಇಲ್ಲ ಅಂದ ತಕ್ಷಣ ಕಳ್ರು ಗಿಲ್ರು ನುಗ್ಬಿಟ್ಟಿದ್ದಾರೆ ಮತ್ತೆ. ಆಯ್ತಾನು? ಕಳ್ರೆಲ್ಲ ಯಾರು ಬರಲ್ಲ ಅಮ್ಮ, ಅಚ್ಚು ಇದಾರಲ್ಲ, ಮತ್ತೆ ಕಳ್ರು ಬರ್ತಾರೆ. ಏನು, ನನ್ನನ್ನ ಕಳ್ಳಿ ಅಂತ ಹೇಳ್ತೀಯಾ? ಛೇ, ನಾನು ಹಂಗೆ ಹೇಳ್ತಾ ಇಲ್ಲ ಅಚ್ಚು. ನೀನ್ ದೊಡ್ಡ ರೌಡಿ ಆಗಿರುವಾಗ ನಮ್ಮ ಮನೆಗೆ ಯಾರು ಕಳ್ರು ಬರ್ತಾರೆ ಹಂಗೆ ಹೇಳ್ತಾ ಇರೋದು. ನಿನ್ನಂತ ಧೈರ್ಯ ಹುಡುಗಿ ಇರುವಾಗ ಯಾರು ಕಳ್ರು ಬರಲ್ಲ ಅಂತ. ಲೋ ಚೋಟು, ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ನನ್ನನ್ನ ಇಂಡೈರೆಕ್ಟ್ ಆಗಿ ಉಗಿತಾ ಇರಂಗೆ ಕಾಣ್ತಾ ಇದೆ ನನಗೆ. ಇಲ್ಲಪ್ಪ, ಹಂಗಲ್ಲ ಏನಿಲ್ಲ ಅಚ್ಚು, ನಾನು ನಿಜವಾಗ್ಲೂ ಹೇಳಿದ್ದು. ನೀನ್ ತುಂಬಾ ಸ್ಟ್ರಾಂಗ್ ಇದೆಯಾ, ನಿನ್ನ ನೋಡಿದ್ರೆ ಕಳ್ರು ಹೆದರ್ಕೊಂಡು ಓಡೋಗ್ಬಿಡ್ತಾರೆ ಅಂತ ಹೇಳ್ತಾ ಇರೋದು. ಹೌದಾ? ಅಯ್ಯೋ ಶಿವನೇ. ಅನು, ಅಚ್ಚು, ಚುಮ್ಮಿ, ಚೋಟು, ಮೀನಾ, ನಾವುಗಳು ಬರೋ ತನಕ ನಿಮ್ ಬಾಯಿಗಳಿಗೆ ಸ್ವಲ್ಪ ಬೀಗ ಹಾಕಿಡ್ರಿ. ಏನಾದ್ರೂ ಒಂದ್ ಮಾಡ್ಕೊಂಡು ಜಗಳ ಮಾಡ್ಕೊಂಡಿದ್ದೀರಾ ಮತ್ತೆ ಮನೆಯಲ್ಲಿ ನಾವ್ ಇಲ್ದೆ ಹೊತ್ತಲ್ಲಿ ಆಯ್ತಾ? ನಾವ್ ಬಂದ್ಮೇಲೆ ಕೂದ್ಲಿಕ್ಕೊಂಡು ಹೆಂಗ್ ಬೇಕಾದ್ ಜಗಳ ಮಾಡ್ಕೊಳ್ತೀರಂತೆ ಆಯ್ತಾ? ಆಯ್ತು ದೊಡ್ಡಮ್ಮ, ನೀವ್ ಹೇಳ್ದಾಗೆ ಮಾಡ್ತೀವಿ. ನಿಮ್ಗೆ ಲೇಟ್ ಆಗ್ತಾ ಇಲ್ವಾ ದೊಡ್ಡಮ್ಮ? ಹೊರಡಿ ದೊಡ್ಡಮ್ಮ. ಹೋಯ್ತು ಕಣಪ್ಪ, ಬರ್ತೀವಿ. ಎಲ್ರಿಗೂ ಬಾಯ್. ಅನು, ಅಚ್ಚು, ಮೀನಾ, ಏನ್ ಗೊತ್ತಾ, ನಿಮ್ಗೆ ಏನಾದ್ರೂ ಬೇಕಂತ ಹೇಳಿದ್ರೆ ಮಾವನ್ ಫೋನ್ ಮಾಡಿ. ಮಾವ ಇಲ್ಲೇ ತಾನಿದ್ದಾರೆ, ಅವ್ರೇನಾದ್ರೂ ಬೇಕಂದ್ರೆ ತಂದು ಕೊಡ್ತಾರೆ ಆಯ್ತಾ? ಆಯ್ತಮ್ಮ, ನಿಮ್ ಫೋನ್ ನ ಇಲ್ಲೇ ಇಟ್ಟೋಗ್ತೀರಾ? ಹೌದನು, ಫೋನ್ ಇಲ್ಲೇ ಇಟ್ಟೋಗ್ತಾ ಇದೀನಿ. ಆಯ್ತಮ್ಮ. ಅಮ್ಮ, ಅಪ್ಪ ಎಲ್ರೂ ಊರಿಗೆ ಹೋಗ್ಬಿಟ್ರು. ಒಳ್ಳೆ ಜಾಲಿ. ಇನ್ನ 2 ಡೇಸ್ ನಾವು ತುಂಬಾ ಜಾಲಿ ಅಂದ್ರೆ ಜಾಲಿ ಮಾಡೋಣ.
ಸರಿ ಬಿಡು, ನಾಳೆ ಆಟ ಆಡೋಣ ಬಾ. ಈಗ ಹೋಗಿ ಅಮ್ಮ ಅಡಿಗೆ ಮಾಡಿಟ್ಟಿದಾರಲ್ಲ, ಊಟ ಮಾಡ್ಬಿಟ್ಟು ನಿದ್ರೆ ಮಾಡ್ಬೇಕು. ನಾಳೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಲ್ಲ, ಬಾ ಹೋಗೋಣ. ಓಕೆನಾ? ಆಯ್ತನ್ನಕ್ಕ. ಬಾ ಚೋಟು. ಮೀನಾ ಹೋಗ್ ಕೂತ್ಕೋ, ನಾನು ಊಟ ತರ್ತೀನಿ. ಅಕ್ಕ ಇಲ್ಲ, ನಾನು ಬರ್ತೀನಿ ಬನ್ನಿ. ನಾನು ತಟ್ಟೆಲ್ ಹಾಕಿ ಎಲ್ಲ ತಗೊಂಬಂದಿರ್ತೀನಿ. ಸರಿ ಬಾ, ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಆಯ್ತಾ? ಅಚ್ಚು ಒಟ್ಟಿಗೆ ನೀನ್ ಮಲ್ಕೋ. ಇಲ್ಲಾಂದ್ರೆ ಅವಳು ಎದ್ದೋಳಲ್ಲ. ನಾಳೆ ನೀನ್ ಬೆಳಗ್ಗೆ ಅವಳ ನೆನ್ಸ್ಬೇಕು. ಆಯ್ತನ್ನಕ್ಕ. ಅನ್ನಕ್ಕ, ನಾಳೆ ಹಾಲ್ ಕಾಯಿಸಕ್ಕೆ ಹಾಲೆಲ್ಲ ಇದೆಯಾ? ನಾನ್ ಬೇಗ ಎದ್ದೊಳ್ತೀನಿ. ಬೆಳಗ್ಗೆ ಎದ್ಮೇಲೆ ಹಾಲೆಲ್ಲ ಕಾಯಿಸಿರ್ತೀನಲ್ಲ. ಅಮ್ಮ ಏನೇನ್ ಬೇಕು ಎಲ್ಲ ತಂದಿಟ್ಟಿದ್ದಾರೆ, ಆಗ್ಲೇ ಹೇಳಿದ್ರು. ಫ್ರಿಜ್ ಅಲ್ಲಿ ಇದೆ ನೋಡು. ನೀನ್ ಬೆಳಗ್ಗೆ ಬೇಗ ಎದ್ರೆ ನನ್ನನ್ನು ಎಬ್ಸು ಆಯ್ತಾ? ಆಯ್ತನ್ನಕ್ಕ. ಅಕ್ಕ ನಿನಗೆ ತರ್ಲಿಲ್ವಾ? ನನಗೆ ಮೀನಾ ತರ್ತಾ ಇದ್ದಾಳೆ. ಓ ಹೌದಾ? ಪ್ರೀತಿ, ಯಾಕಮ್ಮ ಹಿಂಗ್ ಸಪ್ಪಗಿದ್ಯಾ? ಅದೆಲ್ಲ ಏನಾಗಲ್ಲ. ನಿನ್ ಗಂಡ ಬಂದ್ಬಿಡ್ತಾನೆ. ಬಾ ಊಟ ಮಾಡ್ತಿಂತೆ. ಮಧ್ಯಾಹ್ನನೂ ಊಟ ಮಾಡ್ಲಿಲ್ಲ, ಈಗ್ಲೂ ಹಿಂಗ್ ಕೂತ್ಕೊಂಡಿದ್ಯಾ ನೋಡು. ಮಕ್ಳೆಲ್ಲ ಅಲ್ಲಿ ಕಾಯ್ತಾ ಇದಾರೆ ಊಟ ಮಾಡಕ್ಕೆ. ಬಾ ಪ್ರೀತಿ. ಅಯ್ಯೋ ಅಮ್ಮ, ಇಲ್ಲ ಅಮ್ಮ, ನನಗೇನು ಬೇಡ. ನನ್ಗೆ ಹೊಟ್ಟೆ ತುಂಬ್ದಂಗೆ ಇದೆ. ನನ್ಗೇನು ಬೇಡ. ಜೂಲಿಗೆ ಮಾತ್ರ ಸ್ವಲ್ಪ ಊಟ ಹಾಕಿಡಮ್ಮ. ಅವನಿಗೆಲ್ಲ ಸ್ವಲ್ಪ ಕೊಟ್ಟಿದ್ದೀನಿ ಊಟ. ಹೋಗಮ್ಮ. ಪ್ರೀತಿ, ನೀನ್ ಹಿಂಗ್ ಮಾತಾಡ್ತಾ ಇರುವಾಗ ನನ್ಗೂ ಬೇಜಾರಾಗತ್ತೆ ಕಣಮ್ಮ. ಹೊಟ್ಟೆ ಬೇರೆ ಹಶ್ವಾಗ್ತಿದೆ ನನ್ಗೆ. ಶುಗರ್ ಇರೋದ್ರಿಂದ ನನ್ಗೆ ಹೊಟ್ಟೆ ಹಶ್ವೆಲ್ಲ ತಡೆಯಕ್ ಆಗಲ್ಲ. ನೀನ್ ಬಾರಮ್ಮ, ನನ್ನೊಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಂತೆ. ನಿನ್ ಗಂಡ ಎಲ್ಲೂ ಹೋಗಿರಲ್ಲ. ನೀನ್ ಸ್ವಲ್ಪ ಬೈದ್ ಬಿಟ್ಟಲ್ಲ ಸಿಟ್ಟಾಗಿ, ಅದಕ್ಕೆ ಎಲ್ಲಾದ್ರೂ ಹೋಗಿರ್ತಾನೆ, ಬಂದ್ಬಿಡ್ತಾನೆ. ತಗೋ ಬಾ. ಅಮ್ಮ, ನಿನ್ನೆ ನಾನು ಅವರನ್ನ ಬೈದಿದ್ದು. ನಿನ್ನೆ ಹೋದವ್ರು ಬೆಳಿಗ್ಗೆ, ಇವತ್ ರಾತ್ರಿ ಆದ್ರೂ ಮನೆ ಬರ್ಲಿಲ್ಲ ಅಂದ್ರೆ ಏನಮ್ಮ? ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಏನಮ್ಮ ಅರ್ಥ? ಸಿಟ್ ಮಾಡ್ಕೊಂಡ್ರೆ ಹಿಂಗ್ ಯಾರಾದ್ರೂ ಸಿಟ್ ಮಾಡ್ಕೊಳ್ತಾರ? ಮನೆಯಲ್ಲಿ ಕಾಯ್ತಾ ಇರ್ತಾರೆ. ನಾವಿಲ್ಲ ಅಂದ್ರೆ ಹೇಗೆ ಅಂತ ಬರ್ಬೇಕಲ್ಲ ಮನೆಗೆ. ನಾಳೆ ಬೇರೆ ಬ್ಯಾಂಕ್ನವರು ದುಡ್ಡು ಕಟ್ಬೇಕಂತ ವಾರ್ನಿಂಗ್ ಕೊಟ್ಟೋಗಿದಾರಲ್ಲಮ್ಮ. ಇದ್ರಲ್ಲಿ ಆ ಅಂಗಡಿದು ಬಾಡಿಗೆ ಓನರ್ ಬೇರೆ, ಅವನಿಗೂ ದುಡ್ಡು ಬ್ಯಾಲೆನ್ಸ್ ಇದೆ. ಎಲ್ರೂ ದುಡ್ಡು ದುಡ್ಡು ಅಂತ ಇರುವಾಗ ಇವ್ರು ಈ ತರ ನಮ್ಮನ್ನ ಬಿಟ್ಟೋಗಿರೋದು ಸುಮ್ಮನೆ ತಪ್ಪಾನಮ್ಮ ಅವ್ರು ಮಾಡ್ತಾ ಇರೋದು. ಅದಕ್ಕೆ ಅಮ್ಮ ತುಂಬಾ ಬೇಜಾರಾಗ್ತಾ ಇದೆ. ದುರ್ಗಾ, ಅಳ್ಬೇಡ ಕಣಮ್ಮ, ಬೇಜಾರಾಗ್ತಾ ಇದೆ. ಬಾ, ನಾಳೆ ಬ್ಯಾಂಕ್ನವರಾಗ್ಲಿ ಅಂಗಡಿ ಓನರ್ ಆಗ್ಲಿ ಬಂದು ನಮ್ಮ ಹತ್ರ ಮಾತಾಡುವಾಗ ಸ್ವಲ್ಪ ಮಾತಾಡಕ್ಕೆ ಸ್ವಲ್ಪ ಶಕ್ತಿ ಆದ್ರೂ ಬೇಕಲ್ಲಮ್ಮ. ಬಾ ಊಟ ಮಾಡು, ಆಮೇಲೆ ಏನಾಗತ್ತೋ ಅದನ್ನ ನೋಡ್ಕೊಳ್ಳೋಣ. ಆಯ್ತಮ್ಮ, ಬರ್ತೀನಿ. ಹೋಗಮ್ಮ. ನಮ್ಮನ್ನ ಹಿಂಗೆ ಹಳಗ್ ಮಾಡ್ಬಿಟ್ಟು ಹೋಗ್ಬಿಟ್ರಲ್ಲ ನೀವು ಸಿಗ್ರಿ. ಆಮೇಲಿದೆ ಇಷ್ಟೊಂದು ಸಾಲ ಮಾಡ್ಬಿಟ್ಟು ನಮ್ ತಲೆ ಮೇಲೆ ಹಾಕ್ಬಿಟ್ಟು ಎಲ್ಲಿ ಹೋಗಿ ಕುತ್ಕೊಂಡಿದ್ದಾನೋ ಏನೋ. ಏನಚ್ಚು? ಅಮ್ಮ ಊರಿಗೆ ಹೋಗ್ಬಿಟ್ಟಲ್ಲ ಅಕ್ಕ. ನಾಳೆ ಸ್ಕೂಲಿಗೆ ಹೋಗುವಾಗ ಬೆಳಗ್ಗೆ ತಿಂಡಿಗೆ ಏನ್ ಮಾಡೋದು? ಅಚ್ಚು, ನೀನೇನು ಟೆನ್ಷನ್ ಮಾಡ್ಕೊಂಬೇಡ. ಬೆಳಗ್ಗೆ ನಾನು ಎದ್ದು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತೀನಿ ಆಯ್ತಾ? ಸ್ವಲ್ಪ ಹಾಲು ಕಾಯಿಸಿ ಹಾಲು ಕುಡ್ಕೊಂಡು ಬ್ರೆಡ್ ಸ್ಯಾಂಡ್ವಿಚ್ ತಿನ್ಬಿಟ್ಟು ಸ್ಕೂಲಿಗೆ ಹೋಗೋಣ. ಹೌದಾ? ಆಮೇಲೆ ಮಧ್ಯಾಹ್ನ ಊಟಕ್ಕೆ? ಮಧ್ಯಾಹ್ನ ಊಟಕ್ಕೆ ಕ್ಯಾಂಟೀನ್ ಅಲ್ಲಿ ತಗೊಳಕ್ಕೆ ಅಮ್ಮ ದುಡ್ಡು ಕೊಟ್ಟಿದ್ದಾರೆ. ಸ್ಕೂಲ್ ಕ್ಯಾಂಟೀನ್ ಅಲ್ಲಿ ಊಟ ಮಾಡೋಣ ಆಯ್ತಾ? ವಾವ್, ಹೌದಾ? ಜಾಲಿಯಾಗಿರುತ್ತೆ. ಮತ್ತೆ ನೈಟ್ ಏನ್ ಮಾಡೋದು ಅಕ್ಕ? ಅಮ್ಮ ಟೊಮೆಟೊ ಗೊಜ್ಜು ಮಾಡಿಟ್ಟಿದ್ದಾರೆ. ರಾತ್ರಿಗೆ ನಾವು ಸ್ವಲ್ಪ ಅನ್ನ ಮಾಡ್ಕೊಂಡ್ರೆ ಸಾಕು ನಾಳೆ. ಓ ಹೌದಾ? ಆಯ್ತಕ್ಕ. ಅಚ್ಚು, ನಾನೊಂದು ಹೇಳ. ಏನಕ್ಕ? ನಾವು ನಾಳೆ ಚಾರ್ಲಿ ಗೇಮ್ ಆಡೋಣವಾ? ಚಾರ್ಲಿ ಗೇಮ್ ಅಕ್ಕ? ಬೇಡ ಕಣೆ, ಅಮ್ಮ ಅಪ್ಪ ಎಲ್ಲ ಯಾರು ಇಲ್ಲ. ಅನು, ಚಾರ್ಲಿ ಗೇಮ್ ಆಡ. ನಾನು ತಡಿ, ಅಚ್ಚು ಏನು ಹೇಳ್ತಾಳೆ ನೋಡೋಣ. ಅಚ್ಚು ಹೇಳು, ನಾಳೆ ಆಡೋಣವಾ? ಅಕ್ಕ, ಚಾರ್ಲಿ ಗೇಮು ಸ್ವಲ್ಪ ಡೇಂಜರ್ ಅಂತ ಹೇಳ್ತಾರಕ್ಕ. ನನ್ನ ಫ್ರೆಂಡ್ಸ್ ಎಲ್ಲ ಹಂಗೆ ಹೇಳಿದ್ರು. ಅದೆಲ್ಲ ಏನಾಗಲ್ಲ, ನಾವು 5 ಜನ ಇದೀವಲ್ಲ. ಮೀನಾ, ನೀನ್ ಏನ್ ಹೇಳ್ತೀಯಾ? ನನಗೇನು ಗೊತ್ತಿಲ್ಲ ಅಚ್ಚು. ನಮ್ಮಮ್ಮ ಬರ್ತಾರಂತ ಹೇಳಿದ್ರೆ ನಾವು ಚಾರ್ಲಿ ಗೇಮ್ ಆಡೋಣ. ಅನು, ಏನ್ ಹೇಳ್ತಿದಾಳೆ ಮೀನಾ? ಅವ್ರ ಅಮ್ಮ ಬರ್ತಾರಾ? ಚಾರ್ಲಿ ಗೇಮ್ ಅಲ್ಲಿ ಮೀನ್ ಅವ್ರ ಅಮ್ಮನ ಕರೆಯೋಣ ಅಂತ ನಾವು ಐಡಿಯಾ ಮಾಡಿದ್ವಿ. ಹೌದಾ? ಖಂಡಿತನಾ? ನಾನು ಇನ್ವರೆಗೂ ಆ ತರ ಎಲ್ಲ ನೋಡ್ಲೇ ಇಲ್ಲ. ನಾನು ಸರಿ ಸರಿ, ನಾವು ಚಾರ್ಲಿ ಗೇಮ್ ಆಡೋಣ. ಆಯ್ತು, ಹಂಗಂದ್ರೆ ನಾಳೆ ಆಡೋಣ. ಹೆಂಗೂ ನಾಡಿದ್ದು ಸಂಡೇ ತಾನೇ, ಹಂಗಂದ್ರೆ ನಾಳೆನೇ ಆಡೋಣ ಗೇಮ್. ಓಕೆನಾ? ಓಕೆ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ